प्रोग्राम था और पूरे कांग्रेस के वर्कर्स जमा हुए। तो इसी तरह जो हमारा कॉन्स्टिट्यूशन जिसने लिखा अम्बेडकर साहब ने, वो कॉन्स्टिट्यूशन के तहत जो आज जो हालात हो रहे हैं वो हालात को मद्देनज़र रखते हुए हम लोग यही कहना चाहेंगे कि आने वाले दिनों में जो हमारा एक वजूद का इलेक्शन है और हमारे आइन जो बदलने की कोशिश की जा रही है उसका इलेक्शन है, तो मैं लोगों से गुजारिश करूंगा कि दुआ करें 26 तारीख को पहली फुर्सत में निकलकर इलेक्शन में आएँ और एक जो भी हमारे कांग्रेस के कैंडिडेट्स हैं उन सबको वोट करें और तादाद में जो हमारी परसेंटेज घट रही है पोलिंग परसेंटेज उसको बढ़ाएं और देखें कि हमारे कैंडिडेट जीतें। सर क्या समूहित इस तरह से है 3% को बढ़ाने के लिए, तो नौजवानों से क्या कहना चाहोगे जो ये सोचते हैं कि अरे छोड़ना, मुझे ऑफिस है, मुझे कॉलेज है या काम है और बाहर आकर वोट नहीं करते? देखिए हर एवरी वोट इज़ इम्पॉर्टेंट। जहाँ तक हमने देखा इलेक्शन में 25-30 साल से हमारे लोगों का वोटिंग परसेंटेज बहुत कम होता है, ठीक है, एंड वी टेक इट वेरी लाइटली। कहीं जगह पर आज जब लास्ट पार्लियामेंट्री इलेक्शन हुआ ऑलमोस्ट 50-60 जगह 5,000-6,000 की मार्जिन से कैंडिडेट हारे, कांग्रेस की कैंडिडेट और सेक्युलर कैंडिडेट जो रहे वो हारे हैं। तो मैं लोगों से यही गुजारिश करूंगा कि हर एक वोट इम्पॉर्टेंट है। आप अपने दुआओं के साथ, हमारे वजूद का इलेक्शन है, हमारे एग्जिस्टेंस का इलेक्शन है, ठीक है, तो इस इलेक्शन में आप बढ़ चढ़कर हिस्सा लें और जिस तरह आप सोशल मीडिया को हर दिन इस्तेमाल करते हैं वैसे अपने कॉन्टैक्ट्स में जितने भी आपके दोस्त अहबाब हैं, रिलेटिव हैं, उनको आप मैसेज करेंगे कि मैंने वोट कर दिया, आपने वोट किया, ये सवाल पूछें और बाहर निकलकर वोट करें। जब तक हमारा वोटिंग परसेंटेज नहीं बदलेगा ये मुल्क के हालात भी नहीं बदलेंगे। ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಜಿ ಅವರ 133ನೇ ಹುಟ್ಟಿದ ಹಬ್ಬ. ಈ ದೇಶದಲ್ಲಿ ದಲಿತರು, ದೀನದಲಿತರು, ಹಿಂದುಳಿದವರದು, ಅಲ್ಪಸಂಖ್ಯಾತರು ಮತ್ತು ಎಲ್ಲ ವರ್ಗದವರು ಒಂದು ಶಾಂತಿ ರೀತಿಯಿಂದ ಇಷ್ಟು ದಿನ ಬಾಳ್ಕೊಂಡು ಬಂದಿದ್ದಾರೆ ಅಂದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವ ಸಂವಿಧಾನ. ಈ ಸಂವಿಧಾನವನ್ನು ರಕ್ಷಣೆ ಮಾಡೋದು ನಮ್ಮೆಲ್ಲರ ಭಾರತೀಯರ ಕರ್ತವ್ಯ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು. ಇವತ್ತು ಎಲ್ಲ ವರ್ಗದ ಜನರಿಗೆ ಒಂದು ಸಮಾನತೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ನಾವು ಇವತ್ತು ಒಂದು ಶಾಂತಿ ರೀತಿಯಿಂದ ಬದುಕಿದ್ದೀವಿ. ವಿಶೇಷವಾಗಿ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಮತ್ತು ಬೇರೆ ಸಣ್ಣ ಜಾತಿಯಿಂದ ಹುಟ್ಟಿದಿರುವ ಜನರು ಎಲ್ಲರೂ ಬದುಕೊಂಡಿದ್ದಾರೆ ಅಂದರೆ ಅವರ ಸಂವಿಧಾನ. ಇವರೇ ನಮ್ಮ ದೇವರು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಇನ್ನೊಂದು ಮಾತು ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ದಲಿತರಿಗೆ ಮಾತ್ರ, ವಿಶೇಷವಾಗಿ ದಲಿತರಿಗೆ 14th ಏಪ್ರಿಲ್ ಬಂದು ಬೇರೆ ಬೇರೆ ದಿನ ನಾವು ಹುಟ್ಟಿರ್ಬೋದು, ನಮ್ಮೆಲ್ಲರ ಹುಟ್ಟಿದ ಹಬ್ಬ ಇವತ್ತೇ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಅವರು ದೇವರು ಅವರ ಆಶೀರ್ವಾದದಿಂದ ನಮ್ಮನ್ನೆಲ್ಲ ಚೆನ್ನಾಗಿಟ್ಟಿದ್ದಾರೆ. ಅವರು ಮತ್ತು ಅವರ ಇಡೀ ವರ್ಗದವರು ಚೆನ್ನಾಗಿರಲಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಧನ್ಯವಾದಗಳು. ಜೈ ಭೀಮ್. ಸರ್ ರಾಜಕೀಯಗೋಸ್ಕರ ಜನರು ಸಂವಿಧಾನನೇ ಇಲ್ಲ ಅಂತ ಹೇಳ್ಬಿಡ್ತಾವ್ರಲ್ಲ ಸರ್, ಇಂಥವ್ರಿಗೆ ಏನೇ ಸರ್? ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಪಕ್ಷ. ಕಾಂಗ್ರೆಸ್ ಇತಿಹಾಸನೇ ಈ ದೇಶದ ಇತಿಹಾಸ ಅಂತ ನಮ್ಮ ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬರು ಯಾವಾಗಲೂ ಹೇಳ್ತಾರೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹೇಳ್ತಾರೆ. ಅದರಿಂದ ಇದನ್ನು ಚೇಂಜ್ ಮಾಡೋಕ್ಕೆ ಯಾರಿಗೂ ಆ ಶಕ್ತಿ ಬರಲ್ಲ. ದೇವರು ನಮ್ಮ ಭಾರತದ ರತ್ನ, ಸಂವಿಧಾನ ಶಿಲ್ಪಿ, ಈ ಭಾರತ ಖಂಡಕ್ಕೆ ಅಂತಾರಾಷ್ಟ್ರೀಯ ಸಂವಿಧಾನವನ್ನು ಎತ್ತಿಡಿದು ಸಂವಿಧಾನನ ಬರೆದು ಈ ಭಾರತದಲ್ಲಿ ಜನಿಸಿ ಅಸ್ಪೃಶ್ಯರ ಬಗ್ಗೆ ಹೋರಾಟ ಮಾಡಿ ಈ ದೇಶ ಕಂಡಂಥ ಅತ್ಯಂತ ಮೇಧಾವಿ, ದೀನ ದಲಿತರ, ಬಡವರ ಎಲ್ಲ ಜನಾಂಗಗಳ ಆಶಾಕಿರಣ ಆಗಿದ್ದಂತಹ ಡಾಕ್ಟರ್ ಬಾಬಾ ಸಾಹೇಬರವರ 133ನೇ ಜನ್ಮ ದಿನಾಚರಣೆಯನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಭಾಳ ಸಂತೋಷ ಆಗ್ತಾ ಇದೆ. ನಾವೆಲ್ಲ ಪುಣ್ಯವಂತರು. ಅವರು ಈ ದೇಶದಲ್ಲಿ ಹುಟ್ಟಿ ಇವತ್ತೇನಾದರೂ ನಾನು ಇಲ್ಲಿ MLA ಆಗಿದ್ದೀನಿ, ಇಲ್ಲಿ ನಿಂತಿದ್ದೀನಿ ಅಂದರೆ ಅವರೇ ಕಾರಣ. ಅವರು ಕೊಟ್ಟಂಥ ಸಂವಿಧಾನ, ಅವರು ಕೊಟ್ಟಂಥ ರಿಸರ್ವೇಷನಲ್ಲಿ ನಾನು ಇವತ್ತು ಶಾಸಕರಾಗಿದ್ದೀನಿ, ಬಡವರ ಸೇವೆ ಮಾಡ್ತಾ ಇದ್ದೀನಿ. ಅವರ ತತ್ವ ನಿಷ್ಠೆ, ಅವರು ಕೊಟ್ಟಂತಹ ಬುನಾದಿ ಮೇಲೆ ಇವತ್ತು ನಾವು ನಡೀತಾ ಇದ್ದೀವಿ. ಈ ದೇಶ ಬೆಳೀತಾ ಇದೆ. ಈ ಸಂವಿಧಾನ ಉಳಿಬೇಕು. ನಾನು ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡೋದು, ಅವರು ಕೊಟ್ಟಂಥ ಸಂವಿಧಾನ ಈ ದೇಶ ಸೂರ್ಯ ಚಂದ್ರ ಎಲ್ಲಿ ಇರೋವರೆಗೂ ಅವ್ರ ಸಂವಿಧಾನ ಉಳಿತದೆ, ಉಳಿಸ್ತೀವಿ. ನಾವೆಲ್ಲ ಅದ್ರ ಬಗ್ಗೆ ಹೋರಾಟನೂ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಸಂವಿಧಾನವನ್ನು ತಿದ್ದಲಿಕ್ಕೆ ಅಥವಾ ವಜಾ ಮಾಡಲಿಕ್ಕೆ ಬಿಡೋದಿಲ್ಲ. ಆದ್ದರಿಂದ ಇವತ್ತು ಅವರ ಜನ್ಮ ದಿನಾಚರಣೆಯಲ್ಲಿ ನಾವು
ಎಲ್ಲರ ಪರವಾಗಿ ಅವರಿಗೆ ದೇಹಕ್ಕೆ ಆತ್ಮ ಶಾಂತಿಯನ್ನು ಕೊಟ್ಟು ಅವರ ಶಕ್ತಿ ಅವ್ರು ಕೊಟ್ಟಂಥ ಬುನಾದಿ ನಮಗೆ ಆಶಾಕಿರಣ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ. ಸರ್ ಎಲ್ಲೋ ಒಂದು ಕಡೆ ಇವಾಗ ಇರೋ ಪರಿಸ್ಥಿತಿ ನೋಡಿದ್ರೆ ಸಂವಿಧಾನ ಬದಲಾಯಿಸ್ತವ್ರೆ, ಸಂವಿಧಾನನೇ ಮಜಬೂತಾವ್ ಜನರು. ಅದನ್ನು ಸಂವಿಧಾನ ಬದಲಾವಣೆ ಮಾಡೋವ್ರಿಗೂ ಆಗೋದಿಲ್ಲ, ನಾವು ಬಿಡೋದಿಲ್ಲ. ಈ ರಾಷ್ಟ್ರದ ಜನ ನಮ್ಮ ಭಾರತದ ಇವತ್ತು ಸುಭಿಕ್ಷವಾಗ್ತಿದೆ. ಇವತ್ತು ವರ್ಲ್ಡಲ್ಲಿ ಪ್ರಪಂಚದಲ್ಲಿ ನಮ್ಮ ಭಾರತ ಖಂಡ ಇಷ್ಟು ಮುಂದುವರಿಲೇಬೇಕಾದ್ರೆ, ಇಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ಅವ್ರು ಕೊಟ್ಟಂಥ ಸಂವಿಧಾನ ಇವತ್ತು ಭಾರತದಲ್ಲಿ ದೀನ ದಲಿತರು ಬಡವರು ಮೇಲ್ವರ್ಗ ಬಂದು ಇವತ್ತು ಬದುಕಬೇಕಾಗಿ ಸ್ವತಂತ್ರವಾಗಿರ್ಬೇಕಂದ್ರೆ ಅವ್ರು ಕೊಟ್ಟಂಥ ಸಂವಿಧಾನ. ಇವತ್ತು ನಾವು ಚೆನ್ನಾಗಿದ್ವಿ, ಎಲ್ಲರೂ ಈಕ್ವಲ್ ಆಗಿದ್ವಿ ಅಂದರೆ ಅವ್ರು ಕೊಟ್ಟಂಥ ಸಂವಿಧಾನ. ಅದಕ್ಕೆ ಯಾವುದೇ ಕಾರಣಕ್ಕೂ ಸಂವಿಧಾನವನ್ನು ವಜಾ ಮಾಡಲಿಕ್ಕೆ, ತಿದ್ದುಪಡಿ ಮಾಡಲಿಕ್ಕೆ ನಾವು ಬಿಡೋದಿಲ್ಲ.